ಈ ಒಂದು ಜಾಗಕ್ಕೆ ಮಧ್ಯಾಹ್ನ 2 ಗಂಟೆ ಮೇಲೆ ಹೋದ್ರಂತೂ ವೇಸ್ಟ್ ಅಂತಾನೆ ಹೇಳ್ತೀನಿ, ಏನು ಸಿಗಲ್ಲ, ಎಲ್ಲ ಖಾಲಿ ಆಗಿರುತ್ತೆ. ಈಗ ರೀಸೆಂಟ್ ಆಗಿ ನಾನು ಅವಿನಿ ರೋಡ್ ಕಡೆ ಹೋಗಿದ್ದಾಗ ಅವಿನಿ ರೋಡ್ ಅಲ್ಲಿ ಸಿಕ್ಕಾಬಟ್ಟೆ ಹವಾ ಮೇಂಟೈನ್ ಮಾಡ್ತಾ ಇರುವಂತ ಕಬ್ಬಾಳಮ್ಮ ಬಿರಿಯಾನಿ ಸೆಂಟರ್ ನ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ಇಲ್ಲಿ ಜಾಗ ಚಿಕ್ಕದಾಗಿದ್ರು ಕೂಡ ಐಟಮ್ ಸಿಕ್ಕಾಬಟ್ಟೆ ದೊಡ್ಡದು. ಚಿಕನ್ ಬಿರಿಯಾನಿ, ಮಟನ್ ಕೈಮಾ ವಡೆ ಜೊತೆಗೆ ಚಿಕನ್ ಕಬಾಬು, ಲಾಲಿಪಾಪು, ಲೆಗ್ ಸೂಪ್ ಅಂತ ಇಷ್ಟು ಐಟಮ್ ನ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ನಾವಿಲ್ಲಿ ಮೇನ್ ಆಗಿ ಟ್ರೈ ಮಾಡಕ್ ಬಂದಿದ್ದು ಇವರ ಬಿರಿಯಾನಿನ. ಬಟ್ 1 ಗಂಟೆಗೆ ನಾವು ಅವನಿ ರೋಡ್ ಬಂದ್ವಿ. ಬಟ್ ಗಾಡಿ ಪಾರ್ಕಿಂಗ್ ಪ್ರಾಬ್ಲಮ್ ಆಗಿತ್ತು, ಜೊತೆಗೆ ಒಂದು ಜಾಗ ಹುಡ್ಕೋ ಬರೋದು ಸಿಕ್ಕಾಬಟ್ಟೆ ಕಷ್ಟ ಆಗಿತ್ತು. ಸಂದಿಗುಂದಿ ನೋಡ್ಕೊಂಡು ಕೊನೆಗೆ ಜಾಗನ ಹುಡುಕಿದ್ವಿ. ನಾವಿಲ್ಗೆ ರೀಚ್ ಆಗೋದ್ರಲ್ಲಿ ಮಧ್ಯಾಹ್ನ 1:30 ಆಗಿತ್ತು. ಮುಕ್ಕಾಲ್ ಭಾಗ ಐಟಮ್ ಖಾಲಿ ಆಗಿತ್ತು ಅಂತಾನೆ ಹೇಳ್ಬೋದು. ಬಟ್ ನೀವೇನಾದ್ರೂ ಇಲ್ಲಿ 1:30 ಮೇಲೆ ಬಿರಿಯಾನಿ ತಿನ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಇವರು ಕಾಲ್ ಮಾಡ್ಕೊಂಡ್ ಬರೋದು ಬೆಟರ್ ಅಂತಾನೆ ಹೇಳ್ತೀನಿ. ನಾವಿಲ್ಲಿ ಏನಂತ ತಗೊಂಡಿದ್ವಿಪ್ಪ ಅಂದ್ರೆ ಇವರು ಚಿಕನ್ ಪಲಾವ್, ಮಟನ್ ಕೈಮಾ ವಡೆ ಜೊತೆಗೆ ಬೋಟಿ ಫ್ರೈ ನ ತಗೊಂಡಿದ್ವಿ. ಇವರ ಚಿಕನ್ ಪಲಾವ್ ಅಂತೂ ಒಂದೊಳ್ಳೆ ವೆಜ್ ಪಲಾವ್ ತಿನ್ನೋ ರೀತಿ ಆವರೇಜ್ ಆಗಿತ್ತು. ಬಟ್ ಇವರ ಸ್ಟಾರ್ಟರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಕೈಮಾ ಉಂಡೆ, ಬೋಟಿ ಗೊಜ್ಜು ಅಂತೂ ಮಸ್ಟ್ ರೆಕಮೆಂಡೆಡ್. ಸೊ ನೀವೇನಾದ್ರೂ ಚಿಕ್ಕಪೇಟೆ ಕಡೆ ಶಾಪಿಂಗ್ ಹೋದ್ರೆ ಒಂದು ಜಾಗಕ್ಕೆ ವಿಸಿಟ್ ಮಾಡಿ, ಇಲ್ಲಿ ಫುಡ್ ನ ಟೇಸ್ಟ್ ಮಾಡಿ. ಟೇಸ್ಟ್ ಆಗಿತ್ತು